ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಬರುವ ಸೆಪ್ಟೆಂಬರ್ 7ನೇ ತಾರೀಕು ಶತಭಿಷ ನಕ್ಷತ್ರ ಪೂರ್ಣಿಮಾ ಆಯ್ತವಾರ ಅಂದು ಚಂದ್ರಗ್ರಹಣ ಬರುತ್ತೆ. ತಮಿಳುನಾಡಲ್ಲಿ, ಇಂಡಿಯಾ ಎಲ್ಲವೇ ಅದು ಆಚರಣೆ ಉಂಟು. ಗ್ರಹಣ ಆರಂಭ 9:57 ರಾತ್ರಿ, ಮಧ್ಯಮ ಕಾಲ 11:15, ಮೋಕ್ಷ 1:15. ಇದು ಒಂದು ಪಂಚಾಂಗದಲ್ಲಿ ಇರುವ ಒಂದು ವಿಷಯ. ಅದು ಅವರವರ ಮಠದ ಪಂಚಾಂಗ ಅವರ ಮನೆಯಲ್ಲಿ ಇರುತ್ತೆ. ಅದಲ್ಲಿ ಕಂಪ್ಲೀಟ್ ವಿವರ ಹಾಕಿರ್ತಾರೆ. ಅದು ಪ್ರಕಾರ ಫಾಲೋ ಮಾಡಬೇಕು. ಮತ್ತು ಆವತ್ತಿನ ಗಂಡಸರಿಗೆ ನಿತ್ಯ ಕರ್ಮಾನುಷ್ಠಾನ ಬೆಳಿಗ್ಗೆಲ್ಲ ಮುಗಿಸಿ 9:30 ಒಳಗೆ, ಶ್ರಾರ್ಧ ಇದ್ದರೆ ಕೂಡ 9:30 ಒಳಗೆ ಮುಗಿಸಿ ಊಟಾದಿಗಳು ಮುಗಿಸಬೇಕು ಅಂತ ಒಂದು ಸಂಪ್ರದಾಯದಲ್ಲಿ ಹೇಳ್ತಾರೆ. ಅದೇ ಅವರ ಪಂಚಾಂಗದಲ್ಲಿ ಹಾಕಿರ್ತಾರೆ, ಅದನ್ನು ಹಾಗೆ ಫಾಲೋ ಮಾಡಬೇಕು. ಇದು ಎಲ್ಲವೂ ಕಂಪ್ಲೀಟ್ ಡೀಟೇಲ್ ಹಾಕಿದ್ದಾರೆ. ನಾವು ಗ್ಯಾಪ್ಸಕ್ಕೋಸ್ಕರ ಈ ವಿಷಯನ ಹೇಳ್ತಾ ಇದ್ದಾನೆ. ಸಿಲ ಪಂಚಾಂಗಗಳಲ್ಲಿ 1:15ವರೆಗೆ ಊಟ ಮಾಡಬಹುದು ಅಂತ ಹಾಕಿದ್ದಾರೆ. ಆಮೇಲೆ ವಯಸ್ಸಾದವರು, ಬೊಸರಿಯರು ಇರ್ತಾರೆ, ಅವರು ಮಕ್ಕಳು ಅವರೆಲ್ಲ ಬಂದು 5 ಗಂಟೆವರೆಗೆ ಊಟವನ್ನು ಮಾಡಬಹುದು ಹಾಗೆ ಅಂತ ಹಾಕಿದ್ದಾರೆ. ಏನು ಗ್ರಹಣ ಯಾವಾಗಾದರೂ ಸರಿ, ಪೊದುವಾಗಿರುವಂಥ ಒಂದು ವಿಷಯ ಏನು ಅಂತಂದರೆ, ಗ್ರಹಣ ಆರಂಭ ಆಗುವ ಸಂದರ್ಭದಲ್ಲಿ ಹೊಟ್ಟೆಯಲ್ಲಿ ಏನು ಇರಬಾರ್ದು, ಖಾಲಿಯಾಗಿರಬೇಕು ಅಂತ ಹೇಳುತ್ತೆ. ಯಾಕಂದರೆ ಸೂರ್ಯ ಚಂದ್ರನ ರೇಸ್ ಎಲ್ಲ ಇರ್ತಲ್ವ, ಅದು ನಾವು ಶ್ವಾಸದ ಮೂಲಕ ಅದು ಹೊಟ್ಟೆ ಒಳಗಿರುವಂಥ ಪದಾರ್ಥವನ್ನು ವಿಷ ಮಾಡುತ್ತೆ. ಅದರಿಂದ ಆಯುಷ್ಯ ಹೀನ ಆಗುತ್ತೆ, ಬೇಕಷ್ಟು ರೋಗಗಳು ಬರೋಕ್ಕೆ ಕಾರಣವಾಗುತ್ತೆ ಎಂಬ ಕಾರಣಗಳಿಂದ ಇದನ್ನು ಹೇಳಿದ್ದಾರೆ. ಇದು ಮಠದ ಪಂಚಾಂಗ, ಟೈಮು ಇದೆಲ್ಲ ಬೇರೆ. ಇದು ಸೈನ್ಸ್ ಹೇಳೋದೇನು ಅಂತಂದರೆ, ಗ್ರಹಣ ಆರಂಭ ಕಾಲದಲ್ಲೇ ಬಂದು ನಮ್ಮ ಹೊಟ್ಟೆಯಲ್ಲಿ ಏನು ಇರಬಾರ್ದು, ಖಾಲಿಯಾಗಿರಬೇಕು ಅಂತ ಹೇಳ್ತಾರೆ. ಇಷ್ಟೇ ವಿಷಯ. ಇದು ಯಾವಾಗಾದರೂ, ಯಾವ ಗ್ರಹಣ, ಚಂದ್ರಗ್ರಹಣ, ಸೂರ್ಯಗ್ರಹಣ ಯಾವ ಕಾಲದಲ್ಲಿ ಬಂದರೂ ಇದು ಒಂದೇ ಅನುಷ್ಠಾನ ತಾನೆ. ಗ್ರಹಣ ಸಂದರ್ಭದಲ್ಲಿ ಹೊಟ್ಟೆ ಖಾಲಿಯಾಗಿರಬೇಕು. ಗ್ರಹಣ ಆರಂಭದಲ್ಲಿ ಸ್ನಾನವನ್ನು ಮಾಡಬೇಕು. ಗ್ರಹ ಪೀಡ ಪರಿಹಾರ ನಿಮಿತ್ತವಾಗಿ ಗ್ರಹಣ ಆರಂಭ ಕಾಲದಲ್ಲಿ ಸ್ನಾನ, ದೇವರ ಪೂಜೆ, ಜಪ, ಸ್ತೋತ್ರಗಳು ಪಾರಾಯಣ ಮಾಡುವಂಥದ್ದು. ಮಂತ್ರ ತಿಳಿದವರು ಮಂತ್ರವನ್ನು ಪಾರಾಯಣ ಮಾಡ್ತಾರೆ. ವಿಶೇಷವಾಗಿ ದೇವರ ಸ್ತೋತ್ರ, ದೇವರ ನಾಮಾವಳಿ, ದಾಸರ ಪದಗಳು. ಚಂದ್ರಗ್ರಹಣ ಅಂತಂದರೆ ಚಂದ್ರನ ನಿಮಿತ್ತವಾಗಿ ಚಂದ್ರನ ಸ್ತೋತ್ರ ಮಾಡುವಂಥ ಸ್ತೋತ್ರಗಳು ಮತ್ತು ದೇವರ ಸ್ತೋತ್ರಗಳು. ಸೂರ್ಯಗ್ರಹಣ ಕಾಲದಲ್ಲಿ ಸೂರ್ಯನ ಸ್ತೋತ್ರಗಳು ಏನು ತಿಳಿತೀಯೋ ಅದು ಹೇಳಬಹುದು. ಆಮೇಲೆ ದೇವರ ಸ್ತೋತ್ರಗಳು. ಸಕಲ ಗ್ರಹ ಬಲ ನೀನೆ ಅಂತ ದೇವರನ್ನು, ಸರ್ವೋತ್ತಮನಾದ ಶ್ರೀಹರಿಯನ್ನು ದಾಸರುಗಳು ಹೇಳ್ತಾರೆ. ಆದ ಕಾರಣ ವಿಶೇಷವಾಗಿ ದೇವರ ಸ್ತೋತ್ರ ಪಾರಾಯಣಗಳು ಮಾಡಬಹುದು. ಗ್ರಹಣ ಬಿಟ್ಟ ಮೇಲೆ ಮತ್ತೆ ಸ್ನಾನವನ್ನು, ಯಾವ ಬಟ್ಟೆ ಉಟ್ಟುಕೊಂಡಿದ್ದಾವೆ ಹಾಗೆ ಹೋಗಿ ಅದು ಸಚೇಲ ಸ್ನಾನವನ್ನು ಮಾಡಿ ಮರುದಿವಸ ಬೆಳಿಗ್ಗೆ ಪಾರಣೆ, ಅಂದರೆ ಅವರು ಸಂದರ್ಭ ಅದು ನೋಡಿ, ಪಾರಣೆ ಸಂದರ್ಭಗಳಿಲ್ಲ. ಬೆಳಿಗ್ಗೆದ್ದು ಸ್ನಾನ ಸಂಧ್ಯಾವಂದನ, ದೇವರ ಪೂಜೆ ಮುಗಿಸಿ ಅಡಿಗೆ ನೈವೇದ್ಯ ಮಾಡಿ ಊಟ ಮಾಡಬಹುದು. ಇದು ಒಂದು. ಗ್ರಹಣದ ಮಧ್ಯಕಾಲದಲ್ಲಿ ಗಂಡಸರಿಗೆ ತರ್ಪಣ ಕೊಡುವಂಥ ಅಧಿಕಾರ ಯಾರಿಗಿದೆಯೋ ಅವರು ಗ್ರಹಣ ಮಧ್ಯಕಾಲದಲ್ಲಿ ತರ್ಪಣವನ್ನು ಕೊಡಬೇಕು. ಸರ್ವಪಿತೃ ತರ್ಪಣ. ಆಮೇಲೆ ಗ್ರಹಣ ಬಿಡುವ ಸಂದರ್ಭದಲ್ಲಿ, ಬಿಡೋದಕ್ಕೆ ಸ್ವಲ್ಪ ಮುಂಚೆ ದಾನ ಸಂಕಲ್ಪವನ್ನು ಮಾಡಿ ದೇವರಿಗೆ ದಾನವನ್ನು ದೇವರ ಹತ್ತಿರ ಇಟ್ಟುಬಿಡ್ಬೇಕು. ಏನು ದಾನ ನಾವು ಏನು ಮನಸ್ಸಲ್ಲಿ ಏನು ದಾನ ಅಂತ ಹೇಳಿ ಸಂಕಲ್ಪ ಮಾಡುತ್ತಾವೆಯೋ ಅದಕ್ಕೆ ಬದಲು ₹1 ತೆಗೆದು ಅಲ್ಲಿ ಇಡಬಹುದು. ದೇವರ ಮುಂದೆ ಇಟ್ಟು ಪ್ರಾರ್ಥನೆಯನ್ನು ಮಾಡಿ ಸಂಕಲ್ಪ ಮಾಡಿ ದೇವರ ಮುಂದೆ ಇಟ್ಟುಬಿಡೋದು. ಗ್ರಹಣ ಆದ ಮೇಲೆ, ಮುಗಿದ ಮೇಲೆ ಎಲ್ಲ ಮರುದಿವಸ ಯಾರು ಬ್ರಾಹ್ಮಣರು ಸಿಕ್ಕರೆ ಅವರಿಗೆ ಅದನ್ನು ಕೊಡಬಹುದು. ಒಂದು. ಈ ಸಂದರ್ಭದಲ್ಲಿ ಶ್ರಾರ್ಧ ಮಾಡಬಹುದು ಅಂತ ಕೊಂಚ ಹೇಳ್ತಾರೆ. ಅಂದರೆ ಶ್ರಾರ್ಧ ಅಂತಂದರೆ ಎಲ್ಲರೂ ಆದಷ್ಟು ಶ್ರಾರ್ಧವನ್ನು ಈ ಗ್ರಹಣ ಸಂದರ್ಭದಲ್ಲಿ ಮಾಡುವುದರಿಂದ ವಿಶೇಷ ಫಲ ಅಂತ ಹೇಳ್ತಾರೆ. ಶ್ರಾರ್ಧ ಅಂದರೆ ಅಷ್ಟು ಟೈಮ್ ತಗೊಂಡು ಅಡಿಗೆ ಮಾಡಿ ಮಾಡೋಕ್ಕೆ ಆಗಲಾರದು. ಆದ ಕಾರಣ ಸಂಕಲ್ಪ ವಿಧಾನವಾಗಿ ಸಂಕಲ್ಪ ಶ್ರಾರ್ಧ, 2 ಕೂರ್ಚ ದರ್ಬೆಯಲ್ಲಿ ಕೂರ್ಚ ಮಾಡಿ ಇಟ್ಟು ಅದಕ್ಕೆ ಬ್ರಾಹ್ಮರಿಗೆ ಕಾಲು ತೊಳೆದು ಊಟ ಹಾಕ್ತವೆ ಅಂತ ಹೇಳಿ ಸಂಕಲ್ಪ ಶ್ರಾರ್ಧವನ್ನು ಮಾಡಬಹುದು. ಹಿರಣ್ಯ ಶ್ರಾರ್ಧ, ಸಂಕಲ್ಪ ಶ್ರಾರ್ಧ, ಆಮ ಶ್ರಾರ್ಧ ಅಂತ ಇದು 3 ಆ ಸಂದರ್ಭದಲ್ಲಿ ಮಾಡಬಹುದು. ಇದು ಮಾಡೋಕ್ಕೆ 15 ನಿಮಿಷ ಸಾಕು. ಆದ ಕಾರಣ ಸಂಕಲ್ಪ ಶ್ರಾರ್ಧ ಅಂದರೆ 2 ಬ್ರಾಹ್ಮರಿಗೆ ಕಾಲು ತೊಳೆದು ಊಟವನ್ನು ಹಾಕ್ತಾನೆ ಅಂತ ಹೇಳಿ ಸಂಕಲ್ಪವನ್ನು ಮಾಡೋದು.
ಆಮಶ್ರಾರ್ಧ ಅಂತಂದರೆ ಊಟ ಆಗೋದಕ್ಕೆ ಬದಲಾಗಿ, ಅಂದರೆ ಸಂದರ್ಭ ತುಂಬ ಕಡಿಮೆಯಾಗಿದ್ದಲ್ಲ, ಗ್ರಹಣ ಸಂದರ್ಭದಲ್ಲಿ ಟೈಮ್ ಕಮ್ಮಿಯಾಗಿದೆ, ಆದ ಕಾಲ ಅದಲ್ಲಿ ಸಂಕಲ್ಪವನ್ನು ಮಾಡಿ ಗ್ರಹಣ ಮುಗಿದ ಮೇಲೆ ಬ್ರಾಹ್ಮರಿಗೆ ಅಕ್ಕಿ, ಬಾಳೆಕಾಯಿ, ಅಡಿಕೆ ಬೆಳೆದಲೆ, ತೆಂಗಿನಕಾಯಿ, ದಕ್ಷಿಣೆ, ತುಳಸಿ ದಳ ಇಟ್ಟು ದಕ್ಷಿಣ ಸಹಿತವಾಗಿ ದೇವರಿಗೆ ಸಮರ್ಪಣೆ, ದೇವರ ಮುಂದೆ ಇಟ್ಟು ನಮಸ್ಕಾರ ಮಾಡಿ ಬ್ರಾಹ್ಮರಿಗೆ ಕೊಡಬೇಕು ಅಂತ. ಇದು ಆಮಶ್ರಾರ್ಧ. ಹಿರಣ್ಯ ಶ್ರಾರ್ಧ ಅಂದರೆ ಈ ಪದಾರ್ಥಗಳ ತೆಗಿಯೋಕೆ ಕೂಡ ಟೈಮ್ ಇಲ್ಲ, ಏನು ಮಾಡೋಣ ಅಂದರೆ ಇಷ್ಟು ರೂಪಾಯಿ, ಎಲ್ಲದಕ್ಕೂ ಸೇರಿ ಇಷ್ಟು ರೂಪಾಯಿ ಅಂತ ಹೇಳಿ ಬ್ರಾಹ್ಮರು ಒಂದು ಊಟದ ದಕ್ಷಿಣೆ ಊಟಕ್ಕೆ ಎಷ್ಟಾಗುತ್ತೆ ಆ ರೂಪಾಯಿನ ದೇವರ ಮುಂದೆ ಇಟ್ಟು ಅದನ್ನು ಗ್ರಹಣ ಮುಗಿದ ಮೇಲೆ ಆ ಬ್ರಾಹ್ಮರಿಗೆ ಸಮರ್ಪಣೆ ಮಾಡಬೇಕು. ಹಾಗೆ ಅಂತ ಇದಕ್ಕೆ ಹಿರಣ್ಯ ಶ್ರಾರ್ಧ ಅಂತ. ಅದು ಆಗದೇ ಇರೋವಂಥವರು ಇವತ್ತು ಬೇಕಷ್ಟು ಸೌಕರ್ಯ ಇದೆ, ಜಿಪೇ ಇದೆ, ಅದರಿಂದ ಆ ಸಂದರ್ಭದಲ್ಲಿ ಜಿಪೇ ಮಾಡಿದ್ರೆ ಆಯಿತು. ನಿಮಗೆ ಯಾರು ಬ್ರಾಹ್ಮರು ನಿಮಗೆ ಯಾರು ಬೇಕು ಅಂತಿದೆಯೋ ಅವರಿಗೆ ಜಿಪೇ ಮಾಡಿಬಿಟ್ರೆ ಅವರು ಊಟ ಮಾಡಿ ದಕ್ಷಿಣ ಕೊಟ್ಟಾಗ ನಮಗೆ ಲೆಕ್ಕ ಅದು. ಮತ್ತು ಇದರಲ್ಲಿ ಶುಭ ಫಲ, ಮಿಶ್ರ ಫಲ, ಅಶುಭ ಫಲ ಅಂತ ಹೇಳ್ತಾರೆ. ನಕ್ಷತ್ರ, ರಾಶಿ, ಲಗ್ನ. ಶುಭ ಫಲ ಅಂತಂದರೆ ಧನುಸು, ಕನ್ಯಾ, ಮೇಷ, ಋಷಭ, ಇದು ಶುಭ ಫಲ. ಮಿಶ್ರ ಫಲ ಅಂತಂದರೆ ಮಕರ ರಾಶಿ, ಸಿಂಹ ರಾಶಿ, ಮಿಥುನ ರಾಶಿ, ತುಲಾ ರಾಶಿ. ಅಶುಭ ಫಲ ಅಂದರೆ ಕುಂಭ ರಾಶಿ, ವೃಶ್ಚಿಕ ರಾಶಿ, ಕಟಕ ರಾಶಿ, ಮೀನ ರಾಶಿ. ಈ ಅಶುಭ ಫಲ ಅಂತಂದರೆ ವಿಶೇಷವಾಗಿ ಆ ಸಂದರ್ಭದಲ್ಲಿ ಸ್ನಾನ ಮಾಡಿ ಈ ಜಪವನ್ನು ಮಾಡಬೇಕು, ಆದಷ್ಟು ದೇವರ ಸ್ತೋತ್ರವನ್ನು ಮಾಡಬೇಕು. ಗ್ರಹಣ ಮುಗಿದ ಮೇಲೆ ಸ್ನಾನವನ್ನು ಮಾಡೋದರಿಂದ ಈ ಗ್ರಹಣ ದೋಷ ಪರಿಹಾರ ಆಗುತ್ತೆ. ಮತ್ತು ದಾನಗಳು ಆ ಸಂದರ್ಭದಲ್ಲಿ ಮಾಡಬೇಕು ಹಾಗೆ ಅಂತ ಹೇಳ್ತಾರೆ. ಉದ್ದು ಅಂದರೆ ಚಂದ್ರ ಬಿಳಿ ಕಲರಿಗೆ ಪ್ರೀತಿ ಆದ ಕಾರಣ ಬಿಳಿ ಕಲರು ಚಂದ್ರನಿಗೆ ಸೇರಿದ ಕಲರ್ ಅದು. ಆದ ಕಾರಣ ಆ ದಾನ ಮಾಡುವ ಪದಾರ್ಥಗಳೇನು ಅಂತಂದರೆ ಉದ್ದು, ವಸ್ತ್ರ, ಹತ್ತಿ, ಬೆಳ್ಳಿ ಇದನ್ನು ದಾನ ಕೊಡಬಹುದು, ಮತ್ತು ಹಾಲು ಇದನ್ನು ದಾನ ಕೊಡಬಹುದು ಅಂತ ಹೇಳ್ತಾರೆ. ದಾನ ಅಂದರೆ ದೇವರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡೋದು, ರೂಪಾಯಿನಿಟ್ಟು ಪ್ರಾರ್ಥನೆ ಮಾಡಿ ಆಮೇಲೆ ಅದನ್ನು ದಾನ ಕೊಡಬೇಕು ಅಷ್ಟೇ. ಮತ್ತು ಇದರಲ್ಲಿ ನಕ್ಷತ್ರ, ರಾಶಿ ಇದರಲ್ಲಿ ಹೇಳಿ ಆಯಿತು. ಯಾವ ನಕ್ಷತ್ರ ಹಾಗೆ ಅಂತಂದರೆ ಪೂರ್ವ ಭಾದ್ರಪದ ನಕ್ಷತ್ರ, ಶತಭಿಷ ನಕ್ಷತ್ರ, ಮತ್ತು ಮೇಷ, ಋಷಭ, ಕುಂಭ, ಮಿಥುನ, ಲಗ್ನ ಮೊದಲು ಹೇಳಿದ್ದು ರಾಶಿ. ಈ ಪೂರ್ವ ಭಾದ್ರಪದ, ಶತಭಿಷ ನಕ್ಷತ್ರಗಳಿಗೆ ದೋಷ ಪರಿಹಾರಕ್ಕೆ ಈ ಶಾಂತಿ ಮಂತ್ರಗಳು ಪಾರಾಯಣ ಮಾಡಬಹುದು ಹಾಗೆ ಅಂತ. ಈ ದಾನಗಳು ಮಾಡಬೇಕು, ಪಾರಾಯಣ ಮಾಡಬೇಕು. ಮತ್ತು ಲಗ್ನ ಅಂತ ತಗೊಂಡ ಮೇಲೆ ಮೇಷ ಲಗ್ನ, ಋಷಭ ಲಗ್ನ, ಕುಂಭ ಲಗ್ನ, ಮಿಥುನ ಲಗ್ನ, ಈ 4 ಲಗ್ನದಲ್ಲಿ ಜನನವಾದವರು ಯಾರು ಈ ಲಗ್ನದಲ್ಲಿ ಹುಟ್ಟಿದ್ದಾರೆಯೋ ಅವರು ಈ ದಾನಗಳೆಲ್ಲ ಮಾಡಿ ವಿಶೇಷವಾಗಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಶ್ರೀಕೃಷ್ಣ